ಒಂದೇ ಕಾರ್ನಲ್ಲಿ ಗಿಲ್ಲಿ ಹಾಗೆ ಕಾವ್ಯಶೈವ ಕಾವ್ಯ ಅವರ ಮನೆಗೆ ಬಂದಿದ್ದಾರೆ. ಹೌದು ಸ್ನೇಹಿತರೆ, ಅವರ ತಾಯಿ ಅವರಿಗೆ ನಲ್ಲಿ ಮೂಳೆಯನ್ನು ಬಡಿಸಿ ಊಟಕ್ಕೆ ಹಾಕಿದ್ದಾರೆ. ಈ ಒಂದು ವಿಡಿಯೋ ಸಖತ್ ಟ್ರೆಂಡ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಒಂದು ವಿಡಿಯೋ ನಿಜಾನ ಅಥವಾ ಸುಳ್ಳ, ಹಾಗಿದ್ರೆ ಬಂದಿದ್ದಾದರೆ ಯಾಕೆ ಬಂದರು, ಯಾವಾಗ ಬಂದರು ಅಂತಕ್ಕಂಥದ್ದನ್ನ ಎಲ್ಲ ಸಂಪೂರ್ಣವಾದ ವಿಡಿಯೋವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವೇನಾದರೂ ಫೇಸ್ಬುಕ್ ಪೇಜ್ನಲ್ಲಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಫಾಲೋ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಅವರನ್ನು ಇನ್ವೈಟ್ ಮಾಡಿದ್ರು ಅಂತ ಅಂದರೆ ಕಾವ್ಯ ತಾಯಿಯವರು ಗಿಲ್ಲಿ ಅವರನ್ನು ಊಟಕ್ಕೆ ಇನ್ವೈಟ್ ಮಾಡಿದ್ರು. ಆದರೆ ಕಾರಣಾಂತರಗಳಿಂದ ನಾನು ಬರೋಕ್ಕೆ ಆಗಲ್ಲ ಅಂತಕ್ಕಂಥ ಮಾತನ್ನು ಗಿಲ್ಲಿ ಹೇಳಿದ್ರು. ಆದರೂ ಕೂಡ ಇಲ್ಲಿ ಗಿಲ್ಲಿ ಅವರು ಈಗ ಹೋಗಿ ಊಟವನ್ನು ಮಾಡಿ ಬಂದಿದ್ದಾರೆ ಅಂತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆಗ್ತಾ ಇವೆ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಅವರು ಕಾರ್ನಲ್ಲಿ ಹೋಗಿ ಕಾವ್ಯಶೈವ ಅವರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಊಟವನ್ನು ಮಾಡಿದ್ದಾರೆ. ಅಲ್ಲಿ ಮದುವೆ ಮಾತುಕತೆ ಆಗಿದೆ ಅಂತಕ್ಕಂಥ ಮಾತು ನಮಗೆ ಸಖತ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗ್ತಾ ಇದೆ, ಸಖತ್ ವೈರಲ್ ಆಗ್ತಾ ಇದೆ. ಈ ನಿಜಾನ ಸುಳ್ಳ ಅಂತಕ್ಕಂಥದ್ದು ನೋಡೋದಾದ್ರೆ ಇದು ಆಲ್ಮೋಸ್ಟ್ ಸುಳ್ಳು ಅಂತಕ್ಕಂಥ ಮಾಹಿತಿ ತುಂಬಾನೇ ಕಂಡು ಬರ್ತಾ ಇದೆ. ಹೌದು ಸ್ನೇಹಿತರೆ, ಗಿಲ್ಲಿ ತಾಯಿ ಹಾಗೆ ಕಾವ್ಯ ತಾಯಿ ಇಬ್ಬರು ಪರಸ್ಪರ ಮದುವೆಗೆ ಒಪ್ಪಿಗೆ ಇದ್ದಾರೆ. ಆದರೆ ಗಿಲ್ಲಿ ಹಾಗೆ ಕಾವ್ಯ ಕೂಡ ಒಪ್ಪಿಗೆ ಇದ್ದಾರೆ. ಆದರೆ ಒಬ್ಬರನ್ನೊಬ್ರು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಗಿಲ್ಲಿ ಅಂದರೆ ಕಾವ್ಯ ತಾಯಿ ಅವರು ಗಿಲ್ಲಿ ಅವರನ್ನ ಮದುವೆಗೆ ಊಟಕ್ಕೆ ಇನ್ವೈಟ್ ಮಾಡಿದ್ರು. ಆದರೆ ಇಲ್ಲಿ ಗಿಲ್ಲಿ ಕಾರಣಾಂತರಗಳಿಂದ ನನ್ನ ಕಾರ್ಯಕ್ರಮಗಳಿವೆ, ನಾನು ಬರೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ರು. ಆದರೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ತಾ ಇದೆ ಅಂತಂದರೆ, ಗಿಲ್ಲಿ ಅವರು ಕಾವ್ಯಶೈವ ಅವರ ಮನೆಗೆ ಹೋಗಿದ್ದಾರೆ. ಒಂದೇ ಕಾರ್ನಲ್ಲಿ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಗಿಲ್ಲಿ ಹಾಗೆ ಕಾವ್ಯ ಇಬ್ಬರು ಒಟ್ಟಿಗೆ ಸೇರಿ ಒಂದೇ ಕಾರ್ನಲ್ಲಿ ಹೋಗಿ ಊಟವನ್ನು ಮಾಡಿಕೊಂಡು ಮದುವೆ ಮಾತುಕತೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಇದು ಒಂದು ಶುದ್ಧ ಸುಳ್ಳು ಸಂಗತಿ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತ ಅಂದರೆ ಗಿಲ್ಲಿ ಅವರನ್ನು ಇನ್ವೈಟ್ ಮಾಡಿದ್ರು, ಅದು ನಿಜ ಬಿಡಿ. ಯಾಕಂದರೆ ಕಾವ್ಯಶೈವ ಅವರ ತಾಯಿಯವರು ಗಿಲ್ಲಿ ಅವರನ್ನು ಇನ್ವೈಟ್ ಮಾಡಿದ್ರು. ಆದರೆ ಗಿಲ್ಲಿ ನನಗೆ ತುಂಬಾ ಕಾರ್ಯಕ್ರಮಗಳಿವೆ, ನಾನು ಈಗ ಸದ್ಯ ಬರೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ನೀವೇನು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಮುಂದೊಂದು ದಿನ ಬರ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಕಾವ್ಯಶೈವ ಅವರ ತಾಯಿಗೆ ಒಂದು ಮಾತನ್ನ ಹೇಳಿಬಿಟ್ಟಿದ್ರು. ಹೌದು ಸ್ನೇಹಿತರೆ, ಆದರೆ ಇಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಅವರ ಬಾಂಡಿಂಗ್ ತುಂಬಾನೇ ಒಂದು ಮೆಚ್ಚತಕ್ಕಂಥದ್ದು. ಯಾಕಂದ್ರೆ ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದರೂ ಕೂಡ ಇಬ್ರು ಒಬ್ಬರನ್ನೊಬ್ರು ಬಿಟ್ಟಿಲ್ಲ, ಒಂದೇ ತರ ಇದ್ದಾರೆ. ಒಳ್ಳೆ ಸ್ನೇಹ ಇದೆ ಇಬ್ಬರ ನಡು, ಒಳ್ಳೆಯ ಪ್ರೀತಿ ಕೂಡ ಇದೆ. ಆದರೆ ಅದು ಹೊರ ಬರ್ತಾ ಇಲ್ಲ. ತುಂಬ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಗಿಲ್ಲಿಗೂ ಕೂಡ ಕಾವ್ಯಶೈವ ಅವರ ಮೇಲೆ ಇಷ್ಟ ಇದೆ, ಹಾಗೆ ಕಾವ್ಯಶೈವ ಅವ್ರಿಗೂ ಕೂಡ ಗಿಲ್ಲಿ ಮೇಲೆ ಇಷ್ಟ ಇದೆ ಅಂತಕ್ಕಂಥದ್ದನ್ನು ನಾವು ಸಂಪೂರ್ಣವಾಗಿ ಅವರ ಮುಖ ನೋಡಿನೇ ತಿಳಿದುಕೊಳ್ಬೋದು. ಹೌದು ಸ್ನೇಹಿತರೆ, ಗಿಲ್ಲಿ ಅವರನ್ನ ಮದುವೆ ಬಗ್ಗೆ ಕೇಳಿದಾಗ ನಾನು ಖಂಡಿತವಾಗಿಯೂ ನಿಮಗೆ ತಿಳಿಸ್ತೀನಿ. ಆದರೆ ಈಗ ಸ್ನೇಹ ಮಾತ್ರ ನಮ್ಮಿಬ್ಬರ ನಡುವೆ ಇರೋದು, ಪ್ರೀತಿ ಅಂತ ಏನೂ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಹೇಳ್ತಾರೆ. ಆದರೆ ಕಾವ್ಯಶೈವ ಅವರನ್ನು ಕೇಳಿದಾಗ ಕಾವ್ಯಶೈವ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ಖಂಡಿತವಾಗಿಯೂ ನಾನು ಗಿಲ್ಲಿ ಅವರನ್ನ ಮದುವೆ ಆಗ್ತೀನಿ, ಆದರೆ ನಮ್ಮ ಮನೆಯಲ್ಲಿ ಒಪ್ಪಿಗೆ ಬೇಕು, ನಮ್ಮ ಮನೆಯಲ್ಲಿ ಯಾರನ್ನು ತೋರಿಸ್ತಾರೋ ಅವ್ರನ್ನ ನಾನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯಶೈವ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಇಬ್ರು ಹೇಳೋದು ನೋಡ್ರೆ, ಇಬ್ರು ಮಾತನಾಡೋದು ನೋಡಿದ್ರೆ ಒಂದು ಒಳ್ಳೆ ಖುಷಿ ಆಗುತ್ತೆ. ಇಬ್ರು ಕೂಡ ಒಂದು ಒಳ್ಳೆ ಜೋಡಿ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಪ್ರೇಕ್ಷಕರ ಅಭಿಪ್ರಾಯ ಕೂಡ ಇದೆ. ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇಬ್ರು ಒಂದಾಗಬೇಕಾ ಅಥವಾ ಬೇರೆ ಬೇರೆ ಆಗಬೇಕಾ, ಅಥವಾ ಇಬ್ರು ಎಷ್ಟೋ ಅಭಿಮಾನಿಗಳು ಇವರಿಬ್ರು ಒಂದಾಗಬೇಕು ಅಂತಕ್ಕಂಥದ್ರಿಂದ ಎಷ್ಟೋ ಪೂಜೆಗಳನ್ನ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.